ನೋಡಿ ಇಲ್ಲಿ ಏನು ನನಗೆ ಗೊತ್ತಿರೋಂಗೆ ಏನೋ ಇಲ್ವೋ ಸೇಮ್ ಇದೆ ಇಲ್ವೋಲೋ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ ಇದೇನೆ ಎಡಿವಿ ಕಾಂಕ್ವೆಸ್ಟ್ ಅವರ ಕಾಣಿಸ್ತಾನೆ ಇಲ್ಲ ಅಷ್ಟು ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿದೆ ನೋಡಿ ಹೆಡ್ಲೈಟ್ ಪ್ರೊಟೆಕ್ಟರ್ ಸೊ ಇದು ಬಂದ್ಬಿಟ್ಟು TFT ಪ್ರೊಟೆಕ್ಟರ್ ಅಲ್ವಾ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಾನಿವತ್ತಿದ್ದೀನಿ ಕೃಷ್ಣ ಅವ್ರ ಮನೆಯಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ನೋಡ್ಬೋದು KTMನ ಕಂಪ್ಲೀಟಾಗಿ ಸ್ವಲ್ಪ ಫಿಟ್ಟಿಂಗ್ಸ್ ಎಲ್ಲ ಆಗಬೇಕಾಗಿತ್ತು, ಅದಾದಮೇಲೆ ಆಕ್ಸೆಸರೀಸ್ ಸ್ವಲ್ಪ ಹಾಕಬೇಕಾಗಿತ್ತು. ಸೊ ಏನೇನಂತ ತೋರಿಸ್ತೀನಿ, ಅದನ್ನೆಲ್ಲ ಫಿಟ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಕೃಷ್ಣ ಮಾಡ್ತಾ ಇದ್ದಾನೆ. ಸೊ ಮೊದಲನೇದಾಗಿ ಏನಂತಂದರೆ ಈ ಲಡಾಖ್ಗೆ ನಾನು KTM ತೊಗೊಂಡು ಹೋಗ್ತಾ ಇದ್ದೀನಿ. ADV 390ನೇ ತೊಗೊಂಡು ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಆ್ಯಕ್ಚುಲಿ ಹಿಮಾಲಯನ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಹಿಮಾಲಯನ್ ಕಂಪ್ಲೀಟಾಗಿ ಚೆಕಪ್ ಮಾಡೋಕ್ಕಾಗಿಲ್ಲ. ಇಂಜಿನ್ ಬಿಚ್ಚಿ ಒಂದ್ಸರಿ ನೋಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಸಿಕ್ಕಿಲ್ಲ ಕೃಷ್ಣನಿಗೆ, ಸೊ ಮಾಡೋಕ್ಕಾಗಿಲ್ಲ. ಸೊ ಹಿಮಾಲಯಂದು ಆಸೆ ಬಿಟ್ಬಿಟ್ಟಿದ್ದೀನಿ ಈ ವರ್ಷ. ನೋಡೋಣ ನೆಕ್ಸ್ಟ್ ವರ್ಷ ಯಾವುದಾದ್ರೂ ತಿರ್ಗಾ ಹೋದರೆ ಹೋಗೋಣ ಅಂತ ಊನಿನ ತೊಗೊಳೋಣ ಅಂತ ಪ್ಲ್ಯಾನು. ಇರಲಿ, ಏನು ಮಾಡೋಕ್ಕಾಗಲ್ಲ. ಊನಿ 2.0 ದೊಡ್ಡ ಊನಿನೇ ತೊಗೊಂಡು ಹೋಗ್ತಾ ಇದ್ದೀನಿ. ಇರಲಿ. ಸೊ ಅದಕ್ಕೆ ಇವಾಗ ಮೊದಲನೇದಾಗಿ ಏನಪ್ಪ ಅಂತಂದರೆ ಗಾಡೀಲಿ, ಸೊ ನಿಮ್ಗೆ ಯಾರು ಗೊತ್ತೇ ಇರುತ್ತೆ, ಲಡಾಖ್ ಹೋಗ್ತಾ ಇದ್ದೀವಿ. ಜೂನ್ 2ನೇ ತಾರೀಕು ನಮ್ಮ ಗಾಡಿನ ಶಿಫ್ಟ್ ಮಾಡಬೇಕು ಚಂಡೀಗಢ್ಗೆ. ಸೊ ಅದಕ್ಕಿಂತ ಮುಂಚೆ ಗಾಡಿನ ಪರ್ಫೆಕ್ಟಾಗಿ ರೆಡಿ ಮಾಡಿಸ್ಬೇಕು, ಮತ್ತು ಲಗೇಜ್ ರೆಡಿ ಮಾಡ್ಕೊಬೇಕು. ಲಗೇಜ್ನು ಕೂಡ ಗಾಡೀಲೇ ಹಾಕಿ ಕಳಿಸೋ ಪ್ಲ್ಯಾನ್ಸು. ಅದಾದಮೇಲೆ ಕೆಲವು ಆಕ್ಸೆಸರೀಸ್ ಎಲ್ಲ ಬಿಚ್ಚಬೇಕಲ್ವಾ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ನೋಡಿ, ಇದು ಸಸ್ಪೆನ್ಷನ್ ಬಂದಿದ್ದೀನಿ ಗಾಡಿಗೆ. ಯಾವ್ದ್ರ ಸಸ್ಪೆನ್ಷನ್ ಅಂತ ಕೇಳಿದ್ರೆ ಇದು ಅಡ್ಜಸ್ಟಬಲ್ ಸಸ್ಪೆನ್ಷನ್ನು. 390 ಇದೆ. 390 ಸ್ಪೋಕ್ಸ್ ವರ್ಷನ್ ಏನು ಬರುತ್ತೆ, SW ವರ್ಷನ್ನು. ಸೊ ಅದ್ರದ್ದು ಇದು ಏನು ಸೌಂಡು ಬರುತ್ತೆ, ಹಿಂಗೆ ಸೌಂಡು ಓಕೆ ಅಲ್ಲಾಡುತ್ತಲ್ಲ. ಸೊ ಅಡ್ಜಸ್ಟಬಲ್ ಸಸ್ಪೆನ್ಷನ್ ತೊಗೊಂಬಂದಿದ್ದೀನಿ. ನೋಡಿ, ಅಡ್ಜಸ್ಟಬಲ್ ಅಂದರೆ ಇಲ್ಲಿದೆಯಲ್ಲ, ಇದೊಂದು ಸ್ವಲ್ಪ ಸ್ಕ್ರೂ ಡ್ರೈವರಲ್ಲೇ ಸ್ವಲ್ಪ ತಿರುಗಿಸ್ಕೊಂಡ್ರೆ ಹಾರ್ಡು ಸಾಫ್ಟ್ ಎಲ್ಲ ಮಾಡ್ಕೊಬೋದು. ಸೊ ಅದನ್ನು ತಂದಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 7,000 ರೂಪಾಯಿ. ಸೊ ಕಂಪ್ನಿನೇ ತೊಗೊಂಬಂದಿರ್ತಕ್ಕಂಥದ್ದು. ಸೊ ಇವಾಗ ಸ್ಟಾಕ್ದನ್ನ ತೆಗಿತಾ ಇದ್ದಾನೆ ನೋಡಿ ಇಲ್ಲಿ ಕೃಷ್ಣ. ಸೊ ಸ್ಟಾಕ್ ತೆಗ್ಬಿಟ್ಟು ಈ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅಂತ ಏನೇ ಅದನ್ನು ಫಿಟ್ ಮಾಡಿಸೋಣ ಅಂತ. ಕೆಲವ್ರು ಅನ್ಕೊಬೋದು ಯಾಕಪ್ಪ ಬೇಕು, ಸುಮ್ಮನೆ ಇದೆ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಹಿಮಾಲಯನ್ ಓಡಿಸಿ ಈ ಸಸ್ಪೆನ್ಷನಲ್ಲಿ ಈ ಗಾಡಿನ ಓಡಿಸೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಏನಕ್ಕೆ ಅಂತಂದರೆ ತುಂಬ ಎತ್ತಾಗುತ್ತೆ ಅಂತ ಅನಿಸುತ್ತೆ. ಬಟ್ ನೀವು ಹೇಳ್ಬೋದು ಕಂಪ್ನಿಯವರು ಅದನ್ನೆಲ್ಲ ನೋಡೇ ಮಾಡಿರ್ತಾರಲ್ಲ, ಏನಕ್ಕೆ ಹಾಕ್ತಾ ಇದ್ದೀರಾ ಆಫ್ ಮಾಡಬೇಕು. ಬಟ್ ನಾನು ಕಂಫರ್ಟ್ಗೋಸ್ಕರ ಹಾಕ್ಸ್ತಾ ಇದ್ದೀನಿ. ಇರಲಿ, ಪರವಾಗಿಲ್ಲ, ನೋಡೋಣ. ಸೊ ಲಡಾಖ್ಗೆ ಅದೇ ಸಸ್ಪೆನ್ಷನ್ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಆ್ಯಸ್ ಆಫ್ ನೋ ಸಸ್ಪೆನ್ಷನ್ ಬಿಸ್ತಾ ಇದ್ದಾನೆ ಕೃಷ್ಣ. ನನ್ನಂತೂ ನೋಡಿರಲಿಲ್ಲ ಯಾವತ್ತೂ ಸಸ್ಪೆನ್ಷನ್ ಹೆಂಗೆ ಬಿಸ್ತಾರೆ ಹೆಂಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ನೋಡ್ತಾ ಇದ್ದೀನಿ. ಸೊ ಫುಲ್ಲು ರೆಡಿ ಆಗ್ತಾಯಿದೆ ಗಾಡಿ. ಸೊ ADV ಕಾಂಕ್ವೆಸ್ಟು ಅದಾದಮೇಲೆ ವಿಯೇಟ್ರದು ಎರಡೂ ಆಕ್ಸೆಸರೀಸ್ ಬಂದಿದ್ದು ನನಗೆ ಗೊತ್ತಿರೋಂಗೆ ಒಂದು 2 ತಿಂಗಳಾಗಿರ್ಬೋದೇನಲ್ವಾ. 2 ತಿಂಗಳಾಯಿತು. ADV ಕಾಂಕ್ವೆಸ್ಟ್ ಬಂದು ಸುಮಾರು ಒಂದು 15 to 20 ಡೇಸ್ ಆಗ್ತಾಯಿದೆ. ಸೊ ಅದನ್ನು ಇವತ್ತು ಹಾಕ್ಸ್ತೀನಿ. ಏನಕ್ಕೆ ಅಂದರೆ ಗಾಡಿನೇ ತೆಗ್ದಿರಲಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತು, ಶೋರೂಮಲ್ಲೇ ಇತ್ತು, ಓಡಿಸೇ ಇರಲಿಲ್ಲ. ಫುಲ್ಲು ತಲೆ ಕೆಟ್ಟೋಗಿತ್ತು. ಕೃಷ್ಣಂಗೆ ಅವನಿಂದ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾಯಿದೆ. ಅವ್ರು ಬಿಡ್ತಾಯಿಲ್ಲ ಕಾಲೇಜಿಯವರು. ಇವನು ತಲೆ ಕೆಡ್ಸ್ಕೊಬಿಟ್ಟವ್ರು. ಇರಲಿ. ಸೊ ಅದಕ್ಕೆ ಇವತ್ತು ಅದನ್ನೆಲ್ಲ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಕೃಷ್ಣನ್ಗೆ ಫ್ರೀ ಮಾಡ್ಕೊಪ್ಪ ಅಂತ ನಿನ್ನೆಯಿಂದ ಅಪಾಯಿಂಟ್ಮೆಂಟ್ ತೊಗೊಂಡು ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ. ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಇವಾಗಲೂ ಹೋಗಬೇಕು ಅಂತ ಇದ್ದಾನೆ. ಏನು ಮಾಡೋಣ ಹೇಳಿ ಇವನಿಗೆ. ನಾನು 2 ದಿವಸದಲ್ಲಿ ಗಾಡಿ ಹಾಕಬೇಕು ಅಲ್ಲೇ. ಇನ್ನೂ ಟೆಸ್ಟ್ ರೈಡ್ ಮಾಡಿಲ್ಲ ಗಾಡಿದು ಹೆಡ್ಡೆಲ್ಲ ಬಿಚ್ಚಿ ಕೊಟ್ಟಿದ್ದಾರೆ. ಹೆಡ್ಡೆಲ್ಲ ಬಿಚ್ಚಿ ಹೊಸದು ಹಾಕಿಕೊಟ್ಟಿದ್ದಾರೆ. ಸೊ ಟೆಸ್ಟ್ ರೈಡ್ ಮಾಡೋಕ್ಕೂ ಟೈಮ್ ಇಲ್ಲ. ಏನು ಹೇಳಿ, ನೆನ್ನೆ ಹೋಗಬೇಕಾಗಿತ್ತು, ನೆನ್ನೆ ಹೋಗಲಿಲ್ಲ. ಸೊ ಇವತ್ತು ಎಲ್ಲ ಹಾಕ್ಸ್ಕೊಂಡು ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವತ್ತೆಲ್ಲ ಆಯಿತು ಅಂದರೆ ಏನಕ್ಕೆ ಅಂತಂದರೆ ಸಸ್ಪೆನ್ಷನ್ ನನಗೆ ಮೇಯ್ನು ನೋಡಬೇಕಾಯ್ತು, ಯಾವ ಥರ ಫೀಲ್ ಆಗುತ್ತೆ. ಒಂದು 200 ಕಿಲೋಮೀಟರ್ಸ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಎಲ್ಲಿಗೆ ಅಂತ ಪ್ಲ್ಯಾನ್ ಮಾಡಿಲ್ಲ. ಹೋಗ್ಬಿಟ್ಟು ಬಂದರೆ ಗೊತ್ತಾಗುತ್ತೆ ಸಸ್ಪೆನ್ಷನ್ ಹೇಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಟಾಗಿ ತೊಗೊಂಡು ಹೋಗ್ಬಿಟ್ರೆ ಆಮೇಲೆ ಯಾಕೋ ಇಷ್ಟ ಆಗಿಲ್ಲ ಅಂದರೆ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಶೋರೂಮ್ ಅವ್ರು ಕೂಡ ಅಪ್ಡೇಟ್ ಕೊಡಬೇಕು. ಅವ್ರು ಕೊಟ್ಟಿದ್ದಾರೆ, ಗಾಡಿ ಕೊಟ್ಟು ಕಳಿಸಿದ್ದಾರೆ. ಓಡಿಸಿ ನೋಡಿ ಟೆಸ್ಟ್ ರೈಡು. ಇನ್ನೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಮ್ಗೆ ಇನ್ಫಾರ್ಮ್ ಮಾಡಿ, ಅದನ್ನು ರೆಕ್ಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಆ್ಯಸ್ ಆಫ್ ನೋ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡಿಸಿ ಸಸ್ಪೆನ್ಷನ್ ಚೇಂಜ್ ಮಾಡಿಸಿ ಎಲ್ಲ ಮಾಡಬೇಕು. ಓಕೆ, ಇವತ್ತು ತೆಗಿತಾ ಇದ್ದಾನೆ. ಏನೋ ಹೆಲ್ಪ್ ಬೇಕಾ? ಓಕೆ, ಹೆಲ್ಪ್ ಬೇಕಂತೆ ಸ್ನೇಹಿತರೆ. ನೋಡಿ, ಗಾಡಿನ ಒಂದು ಕೈ ಹಿಡ್ಕೊಂಡು ಇನ್ನೊಂದು ಕೈ ವೀಡಿಯೋ ಮಾಡ್ತೀನಿ. ನಾನು ಏನು ಹೇಳಿದ್ದೀನಿ, ಸಸ್ಪೆನ್ಷನ್ನೇ ಇಲ್ಲ ಇವಾಗ ಗಾಡೀಲಿ. ನೋಡಿ ಅಲ್ಲಿದೆ ಸ್ಟಾಕ್ ಸಸ್ಪೆನ್ಷನ್ನು. ಅದು ಇದ್ರದ್ದು ನೋಡೋಣ ಏನೆಲ್ಲ ಒಂದೇ ಥರ ಇದೆಯಾ ಏನು ಅಂತ ನೋಡಿ. ಇಲ್ಲಿ ಏನು ನನಗೆ ಗೊತ್ತಿರೋಂಗೆ ಏನೋ ಇಲ್ವೋ ಸೇಮ್ ಇದೆ. ಇಲ್ವೋಲೋ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿದೆ. ನೋಡಿ ನೋಡಿ ಹಿಂಗಿದೆ ಸಸ್ಪೆನ್ಷನ್. ಆ್ಯಕ್ಚುಲಿ ಯಾರೋ ಭಯ ಆಗ್ತೈತೆ ಅಂತ ಏನಪ್ಪ ಇನ್ನು ಬಿಡ್ತಾ ಇಲ್ಲ ಆ್ಯಕ್ಚುಲಿ. ಸೊ ಏನಂತಂದರೆ ಸಸ್ಪೆನ್ಷನ್ 2 ಸೇಮ್ ಇದೆ, ಬಟ್ ಇದರಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಇದಿಲ್ಲ.
ಬಟ್ ಇದರಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ಬಟ್ ಇದನ್ನು ಇಟ್ಕೊಂಡಿರ್ತೀನಿ, ಎನಿ ಡೇ ಬೇಕಾಗುತ್ತೆ. ಬಟ್ ಸೇಮ್ ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ಈ ಅಡ್ಜಸ್ಟೇಬಲ್ ಸ್ಕ್ರೂ ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೇಮ್ ಇರಲಿ. ಓಕೆ, ಸೊ ಇವಾಗ ಹಾಕ್ಲಿ ಪಾಪ ನೋಡಿ, ಇಲ್ಲಿ ಫುಲ್ ಓಪನ್ ಜಾಲಿ ಜಾಲಿ. ಓಕೆ, ಹಾಕ್ಬಿಡೋಣ ಗುರು, ಪಾಪ ಅವನು ವೆಯ್ಟ್ ಮಾಡ್ತಾನೆ, ಅವನು ಹೋಗ್ಬೇಕಂತೆ. ಸೊ ಸಸ್ಪೆನ್ಷನ್ ಹಾಕಾಯ್ತು ನೋಡಿ, ಸ್ಟಾಕ್ ಸಸ್ಪೆನ್ಷನ್ ಇಲ್ಲೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ. ಇದು ನೋಡಿ, ಇದೊಂದು ಇಲ್ಲೊಂದು ಸ್ಕ್ರೂ ಬರುತ್ತೆ ಅಷ್ಟೇ, ಒಳಗಡೆ ಇರೋ ಇದನ್ಸುತ್ತಲ್ಲ ಹೈಡ್ರಾಲಿಕ್ನ ಅಡ್ಜಸ್ಟ್ ಮಾಡೋದಕ್ಕೆ ಅಷ್ಟೇ ಅಲ್ಲ. ಅದು ಅಷ್ಟೇ, ಫ್ಲೋನ ಅಡ್ಜಸ್ಟ್ ಮಾಡೋಕ್ಕಷ್ಟೇ, ಮಿಕ್ಕಿದ್ದು ಏನೂ ಇಲ್ಲ. ಸೇಮ್ ಟು ಸೇಮ್ ಫಿಟ್ಟಿಂಗು. ಆ್ಯಕ್ಚುಲಿ ಇದನ್ನ ಶೋರೂಮಲ್ಲಿ ಆಗೋದೇ ಇಲ್ಲ ಅಂದ್ಬಿಟ್ರು. ಅದೇನೋ ಅದು ಪ್ರಾಬ್ಲಮ್ಮು, ಅದು ಸೊಟ್ಟ ಕುತ್ಕೊಳ್ಳುತ್ತೆ, ಉದ್ದ ಕೂರೋದೇ ಇಲ್ಲ, ಏನೇನೋ ಹೇಳ್ಬಿಟ್ರು ಅವರು. ಆ್ಯಕ್ಚುಲಿ ಕೊಟ್ಟಿದ್ದೆ ಶೋರೂಮ್ಗೆ, ಹೆಂಗೂ ಬಿಚ್ಚಿದ್ರಲ್ಲ ನೀವೇ ಮಾಡ್ಕೊಟ್ಬಿಡಿ ಅಂತ. ಬಟ್ ಅವ್ರು ಏನೇನೋ ಹೇಳಿದ್ರು. ಸರಿ ಆಯಿತು ಅಂತ ತೊಗೊಂಬಂದೆ ನೋಡಿ. ಒಂದು 1/4 ಗಂಟೆಲಿ ಆಗೋಯ್ತಪ್ಪ ಫಿಟ್ಟು. ಏನು ಹೇಳಿ. ಸೊ ಇವಾಗ ಓಡ್ಸ್ ನೋಡೋಣ. ಅದಾದಮೇಲೆ ನೆಕ್ಸ್ಟು ಇದನ್ನೆಲ್ಲ ಫಿಟ್ ಮಾಡಬೇಕು. ಸೊ ಕೃಷ್ಣ ಕಾಲೇಜ್ ಓಡ್ಬಿಡ್ತಾನೆ, ಅದಾದಮೇಲೆ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋದು. ಓಕೆ, ಕೃಷ್ಣ ಈಸ್ ಬ್ಯಾಕ್. ಸೊ ನಮ್ಮ ಕೆಲಸನೂ ಬ್ಯಾಕ್. ಸೊ ನೋಡಿ, ಇದು ADV ಕಾಂಕ್ವೆಸ್ಟ್ದು ಒಂದು ಬಂದ್ಬಿಟ್ಟು, ಇದು ಬಂದ್ಬಿಟ್ಟು TFT ಪ್ರೊಟೆಕ್ಟ್ರು, ಇನ್ನೊಂದು ಬಂದ್ಬಿಟ್ಟು ಹೆಡ್ಲೈಟ್ ಪ್ರೊಟೆಕ್ಟ್ರು. ನೋಡಿ ಸಕಾಲಾಗಿ ಕಳಿಸಿದ್ದಾರೆ. ಇಲ್ಲೇನೋ ಬರೆದು ಬೇರೆ ಕಳಿಸಿದ್ದಾರೆ, ಡಿಯರ್ ಶ್ರೀಹರಿ. ಓ ಮೈ ಗಾಡ್, ಈ ಲೆಟರ್ ಬರೆದಿದ್ದಾರೆ. ಅದು ತೆಗ್ಬಿಟ್ಟು ಓದ್ತೀನಿ, ಆಮೇಲೆ ತೆಗಿಯೋಕ್ಕಾಗ್ತಿಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಇರಲಿ, ಸುಮ್ಮನೆ ಅರಿಬಾರ್ದು, ಒಳ್ಳೆ ಪ್ರೀತಿಯಿಂದ ಕಳಿಸಿರ್ತಾರೆ ಅವರು. ನೋಡಿ, ಇದಕ್ಕೆ ನೆಟ್ಟು ಬೋಲ್ಟ್ ಎಲ್ಲ ಇಲ್ಲೇ ಇದೆ. ಕೀ ಚೈನ್ ಕೂಡ ಕಳಿಸಿದ್ದಾರೆ, ಒಂದು ADV ಕಾಂಕ್ವೆಸ್ಟ್ ನೋಡಿ. ಆ್ಯಕ್ಚುಲಿ ನಾನು ಇನ್ನೊಂದು ಬ್ರ್ಯಾಂಡ್ ಬುಕ್ ಮಾಡಿದ್ದೆ, ಹೆಡ್ಲೈಟ್ ಪ್ರೊಟೆಕ್ಟ್ರು. ಯಾವ ಬ್ರ್ಯಾಂಡ್ ಅದು? ಮೋಟೋ ಟ್ರೆಂಡ್ಸ್ದು. ಸೊ ಇದೇನು ಇದಾಕ್ಸಿದ್ದೀನಲ್ಲ, ಶಾಕ್ ಇದು ಸಸ್ಪೆನ್ಷನ್ ಪ್ರೊಟೆಕ್ಟ್ರ್ ಮುಂದ್ಗಡೆದು. ಸೊ ಅದ್ರದ್ದು ಹೆಡ್ಲೈಟ್ ಗಾರ್ಡ್ನ ತರಿಸಿದ್ದೆ, 2 ಕಲರು ತರಿಸಿದ್ದೆ. ಒಂದು ಬಂದ್ಬಿಟ್ಟು ಪ್ಲೈನು, ಇನ್ನೊಂದು ಬಂದ್ಬಿಟ್ಟು ನಿಯಾನು. ಸೊ ಅದು ಏನಂತಂದರೆ, ಅದು ವೆಲ್ಕ್ರೋ ಹಾಕಿ ಸ್ಟಿಕ್ ಮಾಡಿ ಹಾಕುವಂಥದ್ದು. ಇಲ್ಲೊಂದು ವೆಲ್ಕ್ರೋ, ಅಂತೆ, ಇಲ್ಲೊಂದು ವೆಲ್ಕ್ರೋ, ಇಲ್ಲೊಂದು. ಅದು ಹೆಂಗಿತ್ತು ಅಂದರೆ ಒಳ್ಳೆ ಮಚ್ಚೆ ಇದ್ದಂಗಿತ್ತು ಗಾಡಿಗೆ, ಮುಖ ಹೆಡ್ಲೈಟ್ ಮೇಲೆ. ಚೆನ್ನಾಗೇ ಕಾಣಿಸ್ತಿರಲಿಲ್ಲ ಅದು ಆ್ಯಕ್ಚುಲಿ. ಅದಾದಮೇಲೆ ಸರಿ ಆಯಿತು, ಬೇರೆ ಯಾವುದಾದ್ರು ಬ್ರ್ಯಾಂಡ್ ಇದೆಯಾ ಅಂತ ನೋಡಿದಾಗ ADV ಕಾಂಕ್ವೆಸ್ಟ್ ಅವ್ರದ್ದು ಸಿಕ್ತು. ಸೊ ಸಕಾಲಾಗಿದೆ ಅದು. ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ತೆಗೀತಾ ಇದೆ ನಿಮ್ಮ ಪ್ಯಾಕೆಟ್, ಏನಿದೆ ಅದ್ರಲ್ಲಿ ನೋಡು. ಸೊ ಥ್ಯಾಂಕ್ ಯು ಸೋ ಮಚ್ ADV ಕಾಂಕ್ವೆಸ್ಟ್ ಅವ್ರಿಗೆ. ನೋಡಿ, ಹ್ಯಾಪಿ ರೈಡಿಂಗ್ ಬಡಿ. ಥ್ಯಾಂಕ್ ಯು ಸೋ ಮಚ್ ADV ಕಾಂಕ್ವೆಸ್ಟ್ ಅವ್ರಿಗೆ. ನೋಡಿ, ಇಷ್ಟು ಒಳ್ಳೆ ಒಂದು ಪ್ರೀತಿಯಿಂದ ಪತ್ರ ಬರೆದಿದ್ದಾರೆ. ಸೊ ಅದ್ರ ಜೊತೆಗೆ ನೋಡಿ ಸ್ಟಿಕ್ಕರ್ಸ್ ಕಟ್ಸಿದ್ದಾರೆ. ಸೊ ಒಂದೊಂದು ಬ್ಲಡ್ ಗ್ರೂಪ್ ಕೂಡ ಕೇಳ್ಕೊಂಡ್ರು, ಬಿ ಪಾಸಿಟಿವ್ ನೋಡಿ. ಅದಾದಮೇಲೆ ಅವ್ರದ್ದು ಲೋಗೋ, ಮತ್ತು ಇನ್ನೊಂದು ಇದೆಲ್ಲ ರಿಫ್ಲೆಕ್ಟೆಡ್ ಟಿ ಶರ್ಟ್ ಅಂತೀನಿ, ಸ್ಟಿಕ್ಕರ್ಸು. ಅದಾದಮೇಲೆ ಇಂಡಿಯಾ ಫ್ಲ್ಯಾಗ್ ಕೂಡ ಕಳಿಸಿದ್ದಾರೆ, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ADV ಕಾಂಕ್ವೆಸ್ಟ್ ಅವ್ರಿಗೆ. ಸೊ ಇದು ಯಾವ ಥರ ಒಂದು ಅಂಟಿಸೋದು ಅಂತ ನಾವು ನೋಡಬೇಕು, ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಅದ್ಭುತವಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಮತ್ತು ಇವಾಗ ಪ್ರೊಟೆಕ್ಟ್ರ್ ತೆಗ್ಬಿಟ್ಟು ತೋರಿಸ್ತೀನಿ, ಹಾಕ್ಬಿಟ್ಟು ತೋರಿಸ್ತೀನಿ ಒಂದ್ಸಲಿ. ಸೊ ನೋಡಿ, ಇದೇನೆ ADV ಕಾಂಕ್ವೆಸ್ಟ್ ಅವರ. ಕಾಣಿಸ್ತಾನೆ ಇಲ್ಲ, ಅಷ್ಟು ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿದೆ ನೋಡಿ ಹೆಡ್ಲೈಟ್ ಪ್ರೊಟೆಕ್ಟ್ರು. ಸೊ ಇದು ಬಂದ್ಬಿಟ್ಟು TFT ಪ್ರೊಟೆಕ್ಟ್ರು ಅಲ್ವಾ. ಇದರಲ್ಲಿ ಕಲರ್ಸ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಆರೆಂಜ್ ಬರುತ್ತೆ. ಅದಾದಮೇಲೆ ಇದು ನಾನು ಕಲರ್ಲೆಸ್ ತೊಗೊಂಡಿದ್ದೀನಿ. ಸೊ ಇರಲಿ ಅಂತ ಹೇಳ್ಬಿಟ್ಟು. ಬಟ್ ಯೂಸ್ಫುಲ್ ಇದೆ, ತುಂಬ ಯೂಸ್ಫುಲ್ ಇದೆ. ಇದು ಅಷ್ಟೇ ತುಂಬ ಯೂಸ್ಫುಲ್ ಇದೆ. ಕಲ್ಲು ಹೊಡಿಯೋದಾಗಲಿ, ಏನಾದರೂ ಡ್ಯಾಮೇಜ್ ಆಗೋದಿಲ್ಲ ಇದನ್ನು ಹಾಕೋದ್ರಿಂದ. ಸೊ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಮೇಡ್ ಇನ್ ಇಂಡಿಯಾ, ನಮ್ಮ ಬೆಂಗಳೂರಲ್ಲೇ ಇದನ್ನು ಮಾಡ್ತಕ್ಕಂಥದ್ದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಸಖತ್ತಾಗಿದೆ, ಗಾಡಿಗೆ ಸಖತ್ ಲುಕ್ ಅನಿಸುತ್ತೆ ನೋಡಿ. ಯೂಸ್ಫುಲ್ ಇದೆ ಪ್ರಾಡಕ್ಟು, ಅದರಿಂದ ಹಾಕ್ಸ್ತಾ ಇದ್ದೀನಿ. ಇದೂ ಅಷ್ಟೇ ಯೂಸ್ಫುಲ್ ಇದೆ, ಅದರಿಂದ ಹಾಕ್ಸ್ತಾ ಇರೋದು. ಸೊ ADV ಕಾಂಕ್ವೆಸ್ಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ತುಂಬ ದಿವಸ ಆಗಿತ್ತು ಇದನ್ನು ಕಳಿಸಿ ಅವರು ಪಾಪ. ಬಟ್ ನಾನೇ ಇನ್ಸ್ಟಾಲ್ ಮಾಡಿರಲಿಲ್ಲ. ಸೊ ಇವಾಗ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ, ಮಾಡಿಸ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ ಹಾಕಿದ್ಮೇಲೆ ಫೈನಲಾಗಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸ್ಟಿಕ್ಕರ್ಸ್ ಎಲ್ಲ ಕೂಡ ಕಳಿಸಿದ್ದಾರೆ, ನೋಡಿದ್ರಲ್ಲ ಆವಾಗಲೇ, ಸಗದಾಗಿದೆ. ಥ್ಯಾಂಕ್ ಯು ಸೋ ಮಚ್ ADV ಕಾಂಕ್ವೆಸ್ಟ್ ಅವ್ರಿಗೆ. ವಿಯಾಟ್ರಾನಿಂದ ರೇಡಿಯೇಟ್ರ್ ಗಾರ್ಡು ಬಂದಿತ್ತು ಗುರು. ಇದು ಬಂದು 2-3 ತಿಂಗಳ ಮೇಲೆ ಆಯ್ತು ನನಗೆ ಗೊತ್ತಿರೋಂಗೆ. ಯೂಸೇ ಮಾಡಿಲ್ಲ, ಹಾಕೇ ಇಲ್ಲ ಆ್ಯಕ್ಚುಲಿ. ಇದೂ ತುಂಬ ಬ್ರ್ಯಾಂಡ್ ನೋಡಿದೆ, ನನಗೆ ಯಾಕೋ ವಿಯಾಟ್ರಾ ಇಷ್ಟ ಆಯಿತು. ಸೊ ಯಾಕೆ ಇದನ್ನೇ ಪರ್ಚೇಸ್ ಮಾಡ್ಬೋದು ಅಂತ ಇದನ್ನೇ ಪರ್ಚೇಸ್ ಮಾಡಿದೆ. ಸೊ ನೋಡೋಣ, ಡಿಸೈನ್ ಎಲ್ಲ ನೋಡಿದ್ದೀನಿ ಆ್ಯಕ್ಚುಲಿ, ಬಟ್ ಲೈವಾಗಿ ಹೆಂಗಿದೆ ಅಂತ ನೋಡೋಣ. ನೋಡಿ, ಇದೇನೇ ರೇಡಿಯೇಟ್ರ್ ಗಾರ್ಡು ವಿಯಾಟ್ರಾ ಅವ್ರದ್ದು. ಸೊ ನೋಡಿ, ಯಾಕೋ ಹಂಗೆ ಹೊಡಿತವ್ರೆ. ಓಕೆ, ಗಾಡಿ ಫುಲ್ಲು ರೆಡಿ ಗುರು. ನೋಡಿ, ಇದು ರೇಡಿಯೇಟ್ರ್ ಗಾರ್ಡು ವಿಯಾಟ್ರಾದು ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನನಗೆ ಇಷ್ಟ ಆಯಿತು, ಡಿಸೈನ್ ಎಲ್ಲ ಚೆನ್ನಾಗಿದೆ. ಮತ್ತು ಇದು ADV ಕಾಂಕ್ವೆಸ್ಟ್ದು ಹೆಡ್ಲೈಟ್ ಪ್ರೊಟೆಕ್ಟರು. ಅದಾದಮೇಲೆ ಇದೊಂದು ADV ಕಾಂಕ್ವೆಸ್ಟ್ ಅವ್ರದ್ದು TFT ಪ್ರೊಟೆಕ್ಟ್ರು ಎಲ್ಲ ರೆಡಿ. ಮತ್ತು ಸಸ್ಪೆನ್ಷನ್ ಚೇಂಜು, ಇನ್ನೇನಿಲ್ಲ ಗಾಡಿ ವಾಶ್ ಮಾಡಿಸೋದು. ಅದಾದಮೇಲೆ ಏನಂತ ಹೇಳಿದ್ರೆ, ಈಗ ನಾನು ಮೋಟೋ ಟಾರ್ಕ್ದು ಇದು ಯೂಸ್ ಮಾಡ್ತಾಯಿದ್ದೆ, ಏನು ಫಾಗ್ ಲ್ಯಾಂಪ್ಸ್ ಹೋಲ್ಡರ್ನ. ಬಟ್ ಇವಾಗ
ಕೃಷ್ಣನೇ ಒಂದು ಮಾಡಿದ್ದಾನೆ, ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಆಲ್ರೆಡಿ ಪ್ರದ್ಯುಮ್ನ ಗಾಡಿಗೆ ಹಾಕಿದ್ದಾನೆ. ಅದೇನಂತ ಹೇಳಿದ್ರೆ ಮೋಟೋ ಟ್ರಕ್ದು ಈ ಹೆಡ್ಲೈಟ್ ಇದೆಯಲ್ಲ, ಸೊ ಇಲ್ಲಿಂದ ಕನೆಕ್ಟ್ ಆಗುತ್ತೆ. ಬಟ್ ಇವಾಗ ಮಾಡಿರೋದು ನಾವು ಓನಾಗಿ ಮಾಡಿರೋದು ಆ್ಯಕ್ಚುಲಿ ಇದು. ಸೊ ಇಲ್ಲೇನಿದೆ, ಸೊ ಇದರಿಂದ ಇಲ್ಲಿಂದ ಹೋಲ್ಡ್ ಬಂದು ಇದು ಏನಂತ ಹೇಳಿದ್ರೆ ನೆಕ್ಕು ಇದ್ರದ್ದು ಚಾರ್ಜಿಗೆ ಕನೆಕ್ಟ್ ಆಗಿ ಏನಿದು ಚಾರ್ಜ್ ಇದೆ, ಏನಿದು ಸ್ಟ್ರಕ್ಚರ್ದು ಇದಾದ್ರೆ ಹೆಡ್ಲೈಟ್ ಕನೆಕ್ಟ್ ಆಗಿರುತ್ತೆ. ಸೊ ಇದು ಅಲ್ಲಾಡೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿಗೆ ಮೌಂಟ್ ಮಾಡ್ಕೊಂಡ್ರೆ, ಸೊ ಇಲ್ಲ ನೋಡಿ ಏನಿದೆ, ಇಲ್ಲಿಂದ ಮೌಂಟ್ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿಗೆ ಸ್ಟಡಿಯಾಗಿ ನಿಂತ್ಕೊಳ್ಳುತ್ತೆ. ಸೊ ಮತ್ತು ಇದು ಏನು ಹೆಡ್ಲೈಟ್ ಇದಕ್ಕೆ ಏನು ಸಂಬಂಧ ಇರಲ್ಲ. ಸ್ವಲ್ಪ ಹಳ್ಳಕ್ಕೆ ಇಳಿಸಿದಾಗೆಲ್ಲ ಸ್ವಲ್ಪ ಯಾಕೆ ಬೇಕು ರಿಸ್ಕು ಅಂತ ಹೇಳ್ಬಿಟ್ಟು ಬೇರೆನೇ ಮಾಡಿದ್ದಾನೆ ಕೃಷ್ಣ. ಅವನೇ ಓನಾಗಿ ಮಾಡಿರೋದು ನೋಡಿ. ಓನಾಗಿ ಪೇಂಟ್ ಹೊಡೆದು ಎಲ್ಲ ಲೆಕ್ಕ ಗಿಕ್ಕ ಎಲ್ಲ ಮಾಡಿರೋದು ಆ್ಯಕ್ಚುಲಿ ಚೆನ್ನಾಗಿದೆ. ಹಾಕಿದ್ಮೇಲೆ ಅದನ್ನು ತೋರಿಸ್ತೀನಿ. ಸೊ ಬೇಕು ಅಂತ ಹೇಳಿದ್ರೆ ನಿಮ್ಗೂ ADVಗೆ ಮಾತ್ರ ಮಾಡಿರೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಕೃಷ್ಣನ ಮಾಡಿಕೊಡ್ತಾನೆ, ಅವನೇ ಓನಾಗಿ ಮಾಡಿರ್ತಕ್ಕಂಥದ್ದು. ನೋಡಿ ಇದೇನೇ ಮೌಂಟು, ಹಿಂಗೆ ಬರುತ್ತಿದೆ ಆ್ಯಕ್ಚುಲಿ. ಡಿಫ್ರೆಂಟಾಗಿ ಮಾಡಿರೋದು ಆ್ಯಕ್ಚುಲಿ ಚೆನ್ನಾಗಿದೆಲ್ಲ, ಪರ್ಫೆಕ್ಟಾಗಿದೆ ಆ್ಯಕ್ಚುಲಿ. ಇದು ಆಲ್ರೆಡಿ ಅವನು ಪ್ರದ್ಯುಮ್ನ ಗಾಡಿಗೆ ಹಾಕಿದ್ದಾನೆ, ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೂ. ಅದಕ್ಕೆ ನನಗೂ ಮಾಡ್ಬಿಡಪ್ಪ, ನನಗೆ ಅಂತಲೇ ಫಸ್ಟ್ ಮಾಡಿದ್ದು, ನಮ್ಮ ಗಾಡಿಗೆ ಅಂತಲೇ. ಬಟ್ ಟ್ರೈ ಮಾಡೋಣ ಹೊಸದಾಗಿ ಅಂತ. ಬಟ್ ಗಾಡಿ ಫಸ್ಟು ಪ್ರದ್ಯುಮ್ನ ಹಾಕ್ಸ್ಕೊಂಡ, ಇರಲಿ. ಸೊ ಇದನ್ನು ಇವಾಗ ಫಿಟ್ ಮಾಡೋಣ. ಗಾಡಿ ಫುಲ್ಲು ರೆಡಿ ನೋಡಿ. ಹೊಸ ಮೌಂಟು, ಹೆಡ್ಲೈಟ್ ಪ್ರೊಟೆಕ್ಟ್ರು, ಅದಾದಮೇಲೆ TFT ಪ್ರೊಟೆಕ್ಟ್ರು, ಆಮೇಲೆ ರೇಡಿಯೇಟ್ರ್ ಗಾರ್ಡು. ಇವಾಗ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಅಂತ ತೊಗೊಬೇಕು. ಅದಾದಮೇಲೆ ಸ್ವಲ್ಪ ಇನ್ನೂ ಸಣ್ಣ ಪುಟ್ಟ ಮಾಡೋದಿದೆ. ಅದಕ್ಕಿಂತ ಸಸ್ಪೆನ್ಷನ್ನು ಮೇಯ್ನಾಗಿ ಅದು ಚೇಂಜು, ಎಲ್ಲ ಚೇಂಜ್ ಲಕ್ಕ ಅನ್ನುತ್ತದೆ. ಓಕೆ, ಫುಲ್ಲಿ ಲೋಡೆಡ್ ಫಾರ್ ಲಡಾಖ್. ಅದಾದಮೇಲೆ ನೋಡಿ ಬ್ಯಾಗ್ಸು ತಂದಿದ್ದೀನಿ ಗಾಡಿಗೆ, ಟ್ಯಾಂಕ್ ಬ್ಯಾಗು, ಅದಾದಮೇಲೆ ಟ್ರೈಲ್ ಪ್ಯಾಕು, ಅದಾದಮೇಲೆ ಟೈಲ್ ಬ್ಯಾಗು, ವೇಟ್ರದು ಎಲ್ಲ ತಂದಿದ್ದೀನಿ. ಓಕೆ, ಟೆಸ್ಟ್ ರೈಡ್ ಹೋಗೋಣ. ನಮ್ಮ ಗಾಡಿ ಫುಲ್ಲು ರೆಡಿಯಾಗಿದೆ, ಫುಲ್ಲಿ ಎಕ್ವಿಪ್ಡು ಆ್ಯಕ್ಚುಲಿ. ಹೇಳಬೇಕು ಅಂತಂದರೆ ನೋಡಿ, GRಗೆ ಹೊಸ ಮೌಂಟ್ ಮಾಡಿದ್ದ ಕೃಷ್ಣ, ಅದನ್ನು ಹಾಕ್ಸಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ, ಬಿಸಿಲು ಬೀಳ್ತಾಯಿದೆ ಈ ಕಡೆ. ಮತ್ತು ಹೆಡ್ಲೈಟ್ ಪ್ರೊಟೆಕ್ಟರು, ಆಮೇಲೆ ರೇಡಿಯೇಟ್ರ್ ಗಾರ್ಡ್ ಕೂಡ ಹಾಕ್ಸಿದ್ದೀನಿ. ಫುಲ್ಲು ರೆಡಿ. ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಟೆಸ್ಟ್ ರೈಡ್ ಹೋಗಬೇಕು. ಟೆಸ್ಟ್ ರೈಡ್ ಹೋಗ್ಬಿಟ್ಟು ಬಂದುಬಿಟ್ರೆ ನಾಡಿದ್ದು 2ನೇ ತಾರೀಕು ಗಾಡಿ ನಾವು ಶಿಫ್ಟ್ ಕೂಡ ಮಾಡಬೇಕು ಚಂಡೀಗಢಗೆ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಟೆಸ್ಟ್ ರೈಡ್ ಹೋಗೋಕ್ಕಾಗೋದು. ಏನಕ್ಕೆ ಅಂತಂದರೆ ನನಗೂ ಹುಷಾರಿರಲಿಲ್ಲ ಬಂದಮೇಲೆ. ಸೊ ಆದ್ದರಿಂದ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ. ನಾನು ಅಟ್ಲೀಸ್ಟ್ ಒಂದು 300 ಕಿಲೋಮೀಟರ್ಸ್ ಆದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲ್ಲ. ಸೊ ಇದು ಇಷ್ಟ ಆಗಿದೆ ಇವಾಗ. ಆಸ್ ಆಫ್ ಗಾಡಿ ರೆಡಿಯಾಗಿದೆ. ಇನ್ನು ನೋಡಿ, ಇದೊಂದು ಚಾರ್ಜರು, ಇದು ಕ್ಲಿಫ್ ಟಾಪ್ದು ಚಾರ್ಜರು. ಅದಾದಮೇಲೆ BMC ಏರ್ ಫಿಲ್ಟ್ರ್ ಕೂಡ ತರಿಸಿದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಬ್ರೇಕ್ ಪ್ಯಾಡ್ಸ್ ಬರ್ಬೋದು, ಅದು ಕೂಡ ತರಿಸಿದ್ದೀನಿ. ಎಲ್ಲಿಂದ ಅಂತ ಹೇಳಿದ್ರೆ LBS ಇಂದ, ಲಕ್ಷ್ಮೀ ಬೈಕ್ ಸರ್ವಿಸ್ ಅವರಿಂದ ತರಿಸಿರ್ತಕ್ಕಂಥದ್ದು. ಸೊ ಫುಲ್ಲು ಹಾಕ್ಬಿಟ್ರೆ ಗಾಡಿ ಫುಲ್ಲು ರೆಡಿಗುರು ಲಡಾಖ್ಗೆ. ಇನ್ನೇನು ಬೇಕಾಗಿಲ್ಲ. ಲಗೇಜ್ ಒಂದು ಪ್ಯಾಕ್ ಮಾಡಬೇಕು. ಸೊ ಲಗೇಜು ನಾನು ಲಡಾಖ್ಗೆ ಏನೇನು ತೊಗೊಂಡು ಹೋಗ್ತೀನಿ ಅಂತ ಅದ್ರದ್ದು ಒಂದು ಮಾಡ್ತೀನಿ. ಹೋಪ್ ನಿಮಗೆ ಅದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಯೂಸ್ ಆಗಲಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು. ಸೊ 2 ತಿಂಗಳಲ್ಲಿ ಇರ್ತೀವಲ್ಲ, ಸೊ ನನಗೂ ಇವಾಗ ಕನ್ಫ್ಯೂಷನಲ್ಲಿ ಇದ್ದೀನಿ ಏನೇನು ತೊಗೊಂಡು ಹೋಗ್ಬೇಕು ಏನೇನು ಅಂತೇಳಿ. ಆದ್ರೂ ಸಾರ್ಟ್ ಔಟ್ ಮಾಡಿದ್ದೀನಿ ಏನೇನು ತೊಗೊಂಡು ಹೋಗ್ಬೇಕು ಅಂತೇಳಿ. ಇರಲಿ, ತೊಂದರೆ ಇಲ್ಲ. ನೋಡಿ, ಹೂವಿನ ತೊಗೊಂಡೋಗ್ಬೇಕಾಯ್ತು. ಅನ್ಫಾರ್ಚುನೇಟ್ಲಿ ತೊಗೊಂಡು ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಇಂಜಿನ್ ತೆಗ್ದು ನೋಡಬೇಕಾಗಿತ್ತು, ಬಟ್ ಕೃಷ್ಣಗೂ ಟೈಮ್ ಆಗಲಿಲ್ಲ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನನ್ನ ADVನೇ ತೊಗೊಂಡೋಗ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಟೆಸ್ಟ್ ರೈಡ್ ಮಾಡ್ಕೊಂಬರೋದನ್ನ ನೋಡ್ತೀರಾ. ಸೊ ಇಲ್ಲೇ ಚನ್ನಪಟ್ಟಣ ಹತ್ರ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನನ್ನ ಗಾಡಿಗೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಕೂಡ ಅದು ಕೂಡ ಒಂದು ಡೀಟೇಲ್ ವ್ಲಾಗ್ ಹಾಕ್ತೀನಿ. ಸೊ ಮೋಸ್ಟ್ ಆಫ್ ದ ಐಟಮ್ಸ್ ಈ ಗಾಡೀಲಿ ನನ್ನ KTM ಏನಿದೆ ಅದು ಹಿಮಾಲಯನಲ್ಲೂ ಇದೆ. ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಏನು ಭೇದ ಇಲ್ಲ ಗುರು. ಮತ್ತು ಒಂದು ಸ್ಟಿಕ್ಕರಿಂಗ್ ಮಾಡಿಸ್ಬೇಕು. ಸೊ ಅದು ಕೂಡ ಮಾಡಿಸ್ತೀನಿ. ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಸ್ನೇಹಿತರೆ. ನಾಳೆ ಗಾಡಿ ಹಾಕಬೇಕು ಸೊ ಚಂಡೀಗಢಗೆ. ಸೊ ಹೋಪ್ ಫಾರ್ ದ ಬೆಸ್ಟ್, ಏನು ಡ್ಯಾಮೇಜ್ ಆಗದೆ ಹೋಗಲಿ ಅಂತ ಅದರಲ್ಲಿ ನೀವು ಪ್ರಾರ್ಥಿಸ್ಕೊಡಿ, ನಾನು ಪ್ರಾರ್ಥಿಸ್ಕೊಡ್ತೀನಿ. ಬಾಯ್, ಟೇಕ್ ಕೇರ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.